ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಇದೇನಿದು ನಮ್ಮನೆ ಹತ್ರನೇ ಇಲ್ಲ? ಹೌದು ಸರ್, ಬೆಳಿಗ್ಗೆಯಿಂದ ಕ್ಲೈಂಟ್ಸು ಇಲ್ಲ, ಫೋನ್ ಕಾಲ್ಸು ಇಲ್ಲ. ತುಂಬಾ ಬೋರ್ ಆಯ್ತು. ಫ್ರೀ ಆಗಿದ್ನಲ್ಲ ಸರ್, ಅದಕ್ಕೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿದೆ. ಈ ಮನೆ ನೋಡ್ತಾ ಇದ್ರೆ ಇದು ಬ್ಯಾಚುಲರ್ ಮನೆ ಅಂತಾನೆ ಅನ್ಸಲ್ಲ. ಹೌದು ಸರ್, ನಿಮ್ ಕೋರ್ಟ್ ಕೇಸ್ ಏನಾಯ್ತು? ಯಾವ ಕೇಸು? ಅದೇ ಬೆಳಿಗ್ಗೆ ನೀವ್ ಹೇಳ್ತಾ ಇದ್ರ. ಕರೆಕ್ಟ್ 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 ಕರೆಕ್ಟ್. ನನ್ನ ಚರಿಷ್ಮಾಗೆ ನನ್ನ ಕ್ಲೈಂಟ್ಗೆ ಡಿಗ್ರಿ ಸಿಕ್ಬಿಡ್ತು. ಡಿಗ್ರಿ 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 ಸಿಕ್ಬಿಡ್ತು. ಆಮೇಲೆ ನನ್ನ ವಾದ ವಿವಾದಗಳೆಲ್ಲ ಕೇಳ್ಬಿಟ್ಟು ಯಾರು ಆ ಸರ್ಕಾರಿ ಪಡೆದ ವಕೀಲ ಇರ್ತಾರಲ್ಲ, ಪಿಪಿ 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 ಅವ್ರ ಹಂಗೆ ತಣ್ಣಗಾಗ್ಬಿಟ್ರು. ಆಮೇಲೆ ಹೇಳಿದ್ರು, ಏನಯ್ಯ ಹೀಗ್ ವಾದ ಮಾಡ್ತೀಯಾ, ನನ್ ಚೇರ್ ನಿನಗೆ ಬಿಟ್ಕೊಟ್ಬಿಡ್ತೀನಿ, ಬಂದ್ ಕುತ್ಕೊಂಡ್ಬಿಡು ಅಂದ್ರು. ನಾನ್ ಹೇಳ್ದೆ, ಸಾರ್ ಜೂನಿಯರ್ ಸಾರ್, ನನ್ ಕಾಲ ಯಾಕೆ ಸರ್ ಹೇಳಿತೀರಾ ಅಂದೆ. ಅದಿರ್ಲಿ, ಬೆಳಿಗ್ಗೆ ನಿಮ್ಮ ಹತ್ರ ನನ್ನ ಫ್ರೆಂಡ್ ಕೇಸ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀರಾ? ಆ ಕೇಸ್ ಬಗ್ಗೆ ನನ್ನ ಮನಸ್ಸು ಬುದ್ಧಿ ಎರಡರಿಂದನೂ ತುಂಬಾ ಯೋಚನೆ ಮಾಡಿದೀನಿ ಸರ್. ತುಂಬಾ ಪ್ರಾಬ್ಲಮ್ ಇದೆ ಸರ್. ಆ ಹುಡುಗಿ ಫ್ರಾಡ್ ಕೇಸ್ ಹಾಕ್ಬೋದು. ಪಾಪ ನಿಮ್ ಫ್ರೆಂಡ್ ರಾಜ್ಕುಮಾರ್ಗೆ ತಪ್ಪಿಸ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ ಸರ್. ತಪ್ಪಿಸ್ಕೊಳ್ಳೋಕ್ ಚಾನ್ಸೇ ಇಲ್ವಾ? ಕೋರ್ಟ್ ಅಲ್ಲಂತೂ ಇಲ್ಲ, ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ಕೊಳಕ್ ಒಂದ್ ದಾರಿ ಇದೆ ಸರ್. ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ ದಾರಿ ಯಾವುದು? ನೋಡಿ, ನಿಜ ಹೇಳೋರ್ನ ಕಂಡ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಇರೋ ವಿಷಯನ ಮುಚ್ಚಿಡದೆ ನೇರವಾಗಿ ಹೇಳೋದಕ್ಕೆ ಹೇಳಿ ನಿಮ್ ಫ್ರೆಂಡ್ಗೆ, ಯಾವ ಪ್ರಾಬ್ಲಮ್ ಇರಲ್ಲ. ಇಲ್ಲ, ಪ್ರಾಬ್ಲಮ್ ಇರೋದೇ ಅಲ್ಲಿ. ಅವನಿಗೆ ಅವಳ ಹತ್ರ ಏನು ಮಾತಾಡಕ್ ಆಗ್ತಾ ಇಲ್ಲ. ಯಾಕೆ? ಅವನ್ ಮೂಗನಾ? ಮೂಗ ಅಲ್ಲ, ಅವನಿಗೆ ಅವಳ ಹತ್ರ ಮಾತಾಡೋ ಧೈರ್ಯ ಇಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಕನ್ಫೆಷನ್ ಲೆಟರ್ ಬರ್ಕೊಡಕ್ ಹೇಳಿ. ಈ ಕೆಲ್ಸನ ನೀವೇ ನಿಮ್ ಫ್ರೆಂಡ್ ಪರವಾಗಿ ಮಾಡ್ಬೋದು. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. ಬನ್ನಿ, ನಾನೇ ಬರೀತೀನಿ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಹೇಳಿ ಸರ್. ಬರ್ಕೊಳ್ಳಿ. ಮಿಸ್ ಪ್ರಿಯಾ. ಇಲ್ಲ, ಆ ಹುಡುಗಿ ಹೆಸರು ಪ್ರಿಯಾ ಅಂತ. ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ನಿಮ್ಮ ನೋಟಕ್ಕೆ ನನ್ನ ಮನಸ್ಸನ್ನೇ ಕೊಟ್ಬಿಟ್ಟೆ. ನೀವು ನನ್ನ ಹತ್ರ ಬಂದಿದ್ದು ಕೆಲಸದೊಳಾಗೋ ಅಥವಾ ಬ್ಯಾರಿಸ್ಟರ್ ಸೆಕ್ರೆಟರಿ ಆಗೋ ಗೊತ್ತಿಲ್ಲದೆ ನಿಮ್ಮನ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡೆ. ಆಮೇಲೆ ನಂಗೆ ನಿಜ ಗೊತ್ತಾಯ್ತು. ಅದನ್ನ ನಿಮ್ಮ ಹತ್ರ ಹೇಳಕ್ ನಂಗೆ ಸ್ವಲ್ಪ ಭಯ ಆಯ್ತು. ಯಾಕಂದ್ರೆ ಎಲ್ಲದು ಗೊತ್ತಾದ್ರೆ ನೀವು ನನ್ನಿಂದ ದೂರ ಆಗ್ಬಿಡ್ತೀರೋ ಅಂತ ಅದನ್ನ ಮುಚ್ಚಿಟ್ಬಿಟ್ಟೆ. ನಿಮ್ಮನ್ನ ನೋಡಿದ್ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಯ್ತು. ಒಂದ್ ವೇಳೆ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಸರ್, ಯೋರ್ಸ್ ರಾಜ್ಕುಮಾರ್ ಅಂತ ಹಾಕ್ಲಾ? ಬರ್ದ್ಬಿಡಿ, ರಾಜ್ಕುಮಾರ್ ಅಂತಾನೆ ಬರೀರಿ. ಈಗ ಈ ಲೆಟರ್ ನೋಡಿದ್ಮೇಲೆ ಆ ಹುಡುಗಿ ಬೇಜಾರ್ ಮಾಡ್ಕೊಂಡು ಕೆಲ್ಸ ಬಿಟ್ಟು ಹೊಟ್ಟೋಗ್ತಾಳ, ಇಲ್ಲ ಆ ರಾಜ್ಕುಮಾರ್ನೇ ಇಷ್ಟಪಟ್ಟು ಅವನ್ ಜೊತೆ ಅವನ ಶ್ರೀಮತಿ ಆಗಿರೋದಕ್ಕೆ ಇಷ್ಟಪಡ್ತಾಳ? ಒಂದ್ ವೇಳೆ ರಿಸೈನ್ ಮಾಡೋ ಹಾಗಿದ್ರೆ ಇವತ್ ಬೆಳಗ್ಗೆ ಬ್ಯಾರಿಸ್ಟರ್ ರಾಮದಾಸ್ ಬುಕ್ಸ್ ತಗೊಳಕ್ ಬಂದಾಗ್ಲೇ ಹೋಗ್ತಿದ್ದೆ. ಇಲ್ಲಿ ಕೂತ್ಕೊಂಡು ರಾಜ್ಕುಮಾರ್ಗೆ ಲವ್ ಲೆಟರ್ ಬರೀತಿರ್ಲಿಲ್ಲ. ಅಂದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ನನ್ನ ಮದುವೆ ಆಗಕ್ಕೆ ಯಾವ ಅಭ್ಯಂತರನೂ ಇಲ್ಲ.